ನರಸೀಪುರ ತಾಲೂಕಿನ ಒಡೆಯಂಡಳ್ಳಿ ಗ್ರಾಮದಲ್ಲಿ ಮೌಢ್ಯತೆಯ ವಿರುದ್ಧ ಹೋರಾಡಿದ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಜನರಲ್ಲಿ ಸಡಗರ ಮನೆ ಮಾಡಿತು. ವಿಶ್ವಗುರು ಬಸವಣ್ಣನವರ ನಾಮಫಲಕಕ್ಕೆ ಹೂಮಾಲೆಯನ್ನಾಕಿ ಬಾಳೆಕಂದು ಮಾವಿನ ತೋರಣಗಳನ್ನು ಕಟ್ಟಿ ಪೂಜೆ ಸಲ್ಲಿಸಲಾಯಿತು. ಗ್ರಾಮದ ಜನರೆಲ್ಲ ಮಂಗಳಾರತಿಯನ್ನ ಪಡೆದು ನಮಸ್ಕರಿಸಿ ಬಸವಣ್ಣನವರ ಜಯಂತಿಯ ಅಂಗವಾಗಿ ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ನಂತರ ಬಿರುಬಿಸಿಲಿನಲ್ಲಿ ಜನರಿಗೆ ಮಜ್ಜಿಗೆ ಪಾನಕ ವಿತರಣೆ ಮಾಡಿ ಇದೇ ಗ್ರಾಮದ ನಿವಾಸಿಯಾದ ಸಂತೋಷ್ ಕುಮಾರ್ ಅವರು ಮಾತನಾಡಿ, ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಜೀವನ ಮಾಡಬೇಕು ಎಂದು ಹೇಳಿದರು. ಈ ಒಡೆಯಂಡಳ್ಳಿ ಗ್ರಾಮದಲ್ಲಿ ನಾವು ಬಸವಣ್ಣನವರ ತತ್ವವನ್ನು ಪಾಲಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ನಾವು ಬಸವ ಜಯಂತಿ ಆಗೋದ್ರಿಂದ ಇವತ್ತು ಎಲ್ಲರಿಗೂ ನೀರ್ ಮಜ್ಜಿಗೆ, ಪಾನಕೆ, ಆಮೇಲೆ ಕೋಸಂಬರಿ, ಪುಳಿಯೋಗರೆ, ಮೊಸರನ್ನ ಪಂಚಾಮೃತ ಮಾಡಿ ಎಲ್ಲರಿಗೂ ಸೇವೆ ನೀಡಿದ್ದೀವಿ. ಸುಮಾರು ಜನ ಬಂದು ಅದರ ಸವಿಯೋಗ ಪಡೆದುಕೊಂಡಿದ್ದಾರೆ. ಹಿಂಗೆ ಮುಂದೆ ಇದೇ ತರ ವರ್ಷ ಇನ್ನೂ ಚೆಂದಾಗಿ ಗ್ರ್ಯಾಂಡ್ ಆಗಿ ಆಚರಣೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಬಸವಣ್ಣನವರು ಈಗ ಹೇಳಿದ ಪ್ರಕಾರ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ನಮ್ಮ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎಂದು ಯಾವುದೇ ದೇವಸ್ಥಾನಕ್ಕೆ ಹೋಗ್ದಾನೆ ನಮ್ಮ ಲಿಂಗ ಕಟ್ಟಿ ಲಿಂಗದಲ್ಲೇ ನಾವು ಎಲ್ಲ ಸಾಮಾನ್ಯತೆಯನ್ನು ನೋಡಬೇಕೆಂದು ಭಾವನೆಯನ್ನು ಮೂಡಿಸಿಕೊಟ್ಟಂತಹ ಬಸವಣ್ಣವರು. ಹಾಗಾಗಿ ಬಸವಣ್ಣವರ ಸತ್ವವನ್ನು ಬಿತ್ತಾ ಇದ್ದೀವಿ. ವಿಶ್ವಗುರು ಬಸವಣ್ಣವರ 893ನೇ ವರ್ಷದ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ವು. ಈ ಆಚರಣೆಯಲ್ಲಿ ಬೆಳಗ್ಗೆ ನಮ್ಮ ವಿಶ್ವಗುರು ಬಸವಣ್ಣವರ ಫೋಟೋ ಪೂಜೆ ಮಾಡಿ ಅದರಲ್ಲಿ ಬೆಳಗ್ಗೆಯಿಂದ ಇಲ್ಲಿ ರಸ್ತೆಯಲ್ಲಿ ಗ್ರಾಮದಲ್ಲಿ ತಿರುಗಾಡೋಂಥ ಗ್ರಾಮಸ್ಥರಿಗೆ ನೀರು ಮಜ್ಜಿಗೆ ಪಾನಕ ನೀಡುವುದರ ಮೂಲಕ ಅವರ ಪ್ರಸಾದವನ್ನು ವಿನಿಯೋಗ ಮಾಡಿದ್ದೀವಿ. ಇದರ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಬಸವಣ್ಣವರು ಆ ಕಾಲದಲ್ಲಿ ಎಲ್ಲರನ್ನೂ ಸಮಾನತೆಯಾಗಿ ನೋಡಿ, ಅದೃಷ್ಟ ಅನ್ನೋದು ಅಂಗೈಯಲ್ಲಿಲ್ಲ, ನಾವು ಮಾಡುವ ದುಡಿಮೆಯಲ್ಲಿದೆ. ಆದ್ದರಿಂದ ಅದೃಷ್ಟ ರೇಖೆಯನ್ನು ಹುಡುಕೋದ್ರ ಬದಲು ದುಡಿಮೆಯನ್ನು ದುಡಿದು ಬದುಕನ್ನು ಸಾಗಿಸಿ, ಮಾನವ ಧರ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಆದ್ದರಿಂದ ಪ್ರತಿಯೊಬ್ಬರು ಅದು ಇದು ಅಂತ ಹುಡುಕ್ದೇ ನಮ್ಮ ದುಡಿಮೆ ಮತ್ತು ನಮ್ಮ ಮಾನವೀಯತೆಯನ್ನು ನೋಡಿ ಪ್ರತಿಯೊಬ್ಬರು ಮಾನವೀಯತೆಯಾಗಿ ಬಾಳಬೇಕು. ಕೆಟ್ಟದ್ದನ್ನು ಮಾಡಬಾರ್ದು. ಕೆಟ್ಟದ್ದನ್ನು ಮಾಡೋರೇ ಕೆಟ್ಟವರು, ಅವ್ರನ್ನೇ ಬೇರೆ ರೀತಿಯಾಗಿ ನೋಡಬೇಕಾಗುತ್ತೆ. ಎಲ್ಲರೂ ಪ್ರತಿಯೊಬ್ಬರೂ ಒಳ್ಳೆಯ ದಾರಿನಲ್ಲಿ ಈ ರೀತಿಯಾಗಿ ಬದುಕಬೇಕು ಅಂತ ಅವರು ಸುಮಾರು ತತ್ವಗಳನ್ನು, ಹಿತನುಡಿಗಳನ್ನ ಹೇಳಿದ್ದಾರೆ. ಇವತ್ತು ವಿಶ್ವಗುರು ಬಸವಣ್ಣವರು ಜಗತ್ತಿಗೆ ಒಂದು ದೊಡ್ಡ ವಿಶ್ವಗುರು ಬಸವಣ್ಣವರು ಅಂತ ಇಡೀ ನಾಡೇ ಹೇಳ್ತಾ ಇದೆ. ಅಂಥವರ ಹಾದಿಯಲ್ಲಿ ನಾವು ಎಲ್ಲರೂ ಬದುಕಿ ಬಾಳಬೇಕು ಅಂತ ನಾವು ಸಮಸ್ತ ನಾಡಿನ ಜನತೆಗೆ ಹೇಳ್ತೀವಿ.